ಕಾಯ್ಬೇಕು ಹೆಂಗಪ್ಪ ಅಂದ್ರೆ ಅವ್ರು ತಗೊಂಡು ಅವರೇ ಬರ್ಕೊಂಡಂಗಾಗಿಬೇಕ. ಅದಕ್ಕಾಗಿ ಈ ರೈತ ಸಂಘದ ಹೋರಾಟ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥದ್ದು ಈ ಜಮಖಂಡಿ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತವಾಗಿಲ್ಲದು, ಇಡೀ ಕರ್ನಾಟಕ ಸೀಮಿತವಾಗಿದ್ದು. ಯಾಕಪ್ಪ ಅಂದ್ರೆ ಇವತ್ತು ನಾವು ಬೀದಿಗೆ ಬಂದು ಕುಂದಿರಬೇಕಾದ್ರೆ ಅಲ್ಲಿ ನಮ್ಮ ನೀರಿನ ಪಾಯ ಇರ್ತಾವ, ದನಕರಗಳು ಇರ್ತಾವ, ಎಲ್ಲ ಇರ್ತಾವ. ಅವನ್ನೆಲ್ಲ ಬಿಟ್ಟುಕೊಂಡು ಇವತ್ತು ನಾವು ರೈತರು ಸುಮಾರು 8 ದಿನಗಳಲ್ಲಿ ಇವತ್ತು ಬೀದಿಗೆ ಬಂದು ಕುಂದಿರ್ಬೇಕಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಏನು ಆರಿಸಿಕೊಟ್ಟಂತ ಜನಪ್ರತಿನಿಧಿಗಳು ಎಲ್ಲರೂ ಮನೆ ಸತ್ತೋಗ್ಬಿಟ್ಟಾರ. ಅವರು ಜೀವಂತ ಇಲ್ಲ ಕೇಳಿ ನಾವು ಧರಣಿ ಕೊಟ್ಟಿದ್ದೇವೆ. ಇವತ್ತು ಬಾಗಲಕೋಟೆ ಜಿಲ್ಲೆದಾಗ ಸುಮಾರು 10 ರಿಂದ 15 ಫ್ಯಾಕ್ಟರಿಗಳಿದಾವ. ಅವರೆಲ್ಲ ಚುನಾಯಿತ ಪ್ರತಿನಿಧಿಗಳು, MLA MP ಗಳಾರ. ಆದ್ರೂ ಅವರು ಈ ಜನರಿಗಾಗಿ ಈ ರೈತ ಸಮುದಾಯಕ್ಕಾಗಿ ರೈತರ ಬೇಡಿಕೆ 2 ಸಲ ಅವರ ಈ ಕಡೆ ಹಣಿಗೆ ಸೇರಕ್ಕೆ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ನಾವು ಹಾಡಲ್ಲಿ ತುಡುಗು ಮಾಡಕತ್ತೀವಲ್ಲ, ಅವ್ರ ತುಡುಗ ಎಚ್ಚರಿಕೆ ಮಾಡಕತ್ತಾರ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡತ್ತೆ. 1 ಟನ್ ಕಬ್ಬಿಗೆ ಸುಮಾರು 14 ರಿಂದ 15 ಸಾವಿರ ರೂಪಾಯಿ ಇನ್ಕಮ್ ತೆಗಿತಾರೆ ಅವ್ರ. ಆದ್ರೆ ನಮಗ್ ಕೊಡ್ತಕ್ಕದ್ದು ಕೇವಲ 25 ರಿಂದ 3 ಸಾವಿರ ರೂಪಾಯಿ ಕೊಡಕತ್ತಾರ. ಅದು 1 ವರ್ಷ ಬಿಟ್ಟ ಒಬ್ಬ ರೈತ 1 ಎಕರೆ ಕಬ್ಬು ಬೆಳಿಬೇಕಾದ್ರೆ ಸುಮಾರು 50 ರಿಂದ 1 ಲಕ್ಷ ರೂಪಾಯಿ ಅಡ್ರ ಬಡ್ಡಿಯನ್ನು ತಕೊಂಡಿರ್ತಾನ. ಅವ್ರ ಬಂದು ಕೊಡೋದು ಈ 1 ವರ್ಷ ನಾವು ಕಬ್ಬು ಬೆಳಿತೀವಿ, 2ನೇ ವರ್ಷಕ್ಕೋ 3ನೇ ವರ್ಷಕ್ಕೋ ಕಂತು ವೈಸ್ ಬಿಲ್ ಹಾಕೋತಾರೆ. ಆ ಕಂತು ವೈಸ್ ಬಿಲ್ ಹಾಕೋತ ಹೋದ್ಕೊಡೋದು ರೈತ 1 ಲಕ್ಷ ರೂಪಾಯಿ ಸಾಲ ಮಾಡಿದ 2 ಲಕ್ಷ ಹಾಕಿ ಕೂತಿರುತ್ತೆ. ಅದನ್ನ ಯಾರು ಕೇಳಂಗೇ ಇಲ್ಲ. ಇವತ್ತು ರೈತರು ನಾವು ಕೇಳಕ್ ಬಂದ್ರೆ ಯಾರು ಅವಶ್ಯ ನೀವು ಶಬ್ದ ನಿಂದನೆ ಮಾಡ್ಯಾರ ವಿನಾಕಾರಣ ರೈತರು ಹೊಳೆ ಹಾಕೋದು, ಪೊಲೀಸರು ಬಿಡುದು, ಇಂಥ ಕೆಲಸ ಈಗಾಗಲೇ ಸಾಕಷ್ಟು ಸಲ ಆಗ್ಯಾವ. ಅದಕ್ಕೆ ಇವತ್ತು ರೈತರಿಗೆ 3,500 ರೂಪಾಯಿ ಟ್ಯಾಕ್ಸ್ ಕಬ್ಬಿನ ಬೆಲೆ ಕೊಡಬೇಕಂತೇಳಿ ಇದು ಇವತ್ತಿನ ಹೋರಾಟ ಸುಮಾರು 10 ವರ್ಷ ರಮೇಶ್ ಕಟ್ಟ ಗಡಿಯನವರು ಇದ್ದಾಗಿಂತಲೂ ಹೋರಾಟ ಐತಿದೆ. ಆದ್ರೆ ಇಲ್ಲಿವರೆಗೆ ಸರ್ಕಾರ ಯಾವುದೇ ಜನಪ್ರತಿನಿಧಿಗಳು ಇದನ್ನು ಬಗೆಹರಿಸುವ ಶಾಶ್ವತ ಸಮಸ್ಯೆ ಇದೆ. ಆದ್ರೆ ಬಗೆಹರಿಸಕ್ಕೆ ಯಾರು ಬರಂಗಿಲ್ಲ. ಅವ್ರು ಯಾವಾಗ ಬರ್ತಾರಪ್ಪ ಅಂದ್ರೆ ಚುನಾವಣೆ ಬಂದು ಬರುವ 1 ವರ್ಷ ಇರ್ತ ಹಸಿರು ಕಾಲದಲ್ಲಿ ಬರ್ತಾರೆ ರೈತ ಸಂಘ ಅಂತೇಳಿ. ನಾವು ರೈತನ ಮಗ, ನಾವು ಅಪ್ಪಂದ ರೈತನ ಮಗ, ನಾವು ಅವನ ಮಗ ಅಂತೇಳಿ ಬರ್ತಾರೆ ಅವಾಗ. ಆದ್ರೆ ಅವಾಗ ನಾವು ನಮ್ಮ ಬಾರ್ಕೊಂಡು ಮಾತಾಡಿದ್ವಿ ಅಂದ್ರೆ ಇವತ್ತು ಈ ಪರಿಸ್ಥಿತಿ ನಮಗೂ ಬರ್ತಿರಲಿಲ್ಲ. ಅದಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ವಿಜಯೇಂದ್ರ ಯಡಿಯೂರಪ್ಪನವರ ಗುರ್ಲಾಪುರ ಕ್ರಾಸಿಗೆ ಬಂದ್ರವ್ರು. ಅವ್ರು ಬಂದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ರೈತರಿಗೆ ನ್ಯಾಯ ಕೊಡಿಸ್ಬೇಕು, ನಾವು ಸ್ವತಃ ರೈತರಿಗೆ ಬೀದಿಗಳ ಹೋರಾಟ ನಾನು ನೇತೃತ್ವ ತಗೋಬೇಕು ಅಂತ ಉದ್ದೇಶ ಇರಲಿಲ್ಲ ಅವ್ರಿಗೆ. ಹೆಂಗಾಗೈತಪ್ಪ ಅಂದ್ರೆ ಪಕ್ಷದಲ್ಲಿ ಡ್ಯಾಮೇಜ್ ಆಗೈತಿ. ಆ ಡ್ಯಾಮೇಜ್ ಸುಧಾರಣೆ ಮಾಡ್ಕೋಬೇಕಾದ್ರೆ ಈ ಲಕ್ಷಾಂತರ ಜನ ಗುರ್ಲಾಪುರ ಕೊಡ್ಯಾರ. ಅಲ್ಲಿ ಹೋಗಿ ನಾವೊಂದು 4 ಮಾತು ಇದನ್ನ ಮಾಡಿನಿ ಅಂದ್ರೆ ಜನ ನನ್ನ ಬಗ್ಗೆ ಗೌರವ ವ್ಯಕ್ತಪಡಿಸ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಗುರ್ಲಾಪುರ ಬಂದಿದ್ರೆ ಆ ಪುಣ್ಯಾತ್ಮನ ಕೇಳಬೇಕಾಗಿತ್ತು. ಏನಪ್ಪಾ ಅಂದ್ರೆ ವಿಜಯೇಂದ್ರ ಯಡಿಯೂರಪ್ಪನವರೇ, ಇವತ್ತು ನಿಮ್ಮ ಬಿಜೆಪಿ ಪಕ್ಷದೊಳಗ ಸುಮಾರು 100 ಜನ MLA ಆರಿಸಿ ಬಂದಿರಿ, MP ಅಂದರೆ ಅವರು ಎಲ್ಲ ಫ್ಯಾಕ್ಟ್ರಿ ಇದಾವ. ಆಡಳಿತ ಪಕ್ಷದವರೇ ಒಂದು ದಂಡಿ ಇಡೋಣ, ಆಡಳಿತ ಪಕ್ಷದವರೇ ಒಂದು ದಂಡಿ ಇಡೋಣ. ನೀವೇನಾದ್ರೂ ನೀವು ನಾಯಕರತ್ತೆ ಬಂದಿರಲ್ಲ, ನಾನೊಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಪ್ರಶ್ನೆ ಕೇಳಾಕತ್ತೇನೆ. ನೀವು ನಾಯಕರ ಹತ್ತಿರ ಬಂದಿದ್ದ ರೈತರ ಹತ್ತಲೇ ನೀವೇನಕ್ಕ ಬಾಗಲಕೋಟೆ ಜಿಲ್ಲಾ, ಬೆಳಗಾವಿ ಜಿಲ್ಲಾ, ಈ ಜಿಲ್ಲಾ ವೈಸ್ ಯಾರ್ಯಾರು ನೀವು ಟಿಕೆಟ್ ಗೆಲ್ಸಿದ್ರಿ ಅವ್ರು ಕೈಸ್ಕಿಷನ್ ತಾಕೀತು ಮಾಡಿ ಇವತ್ತು ನೀವು ಏನಾದ್ರು 3,500 ರೂಪಾಯಿ ಕಬ್ಬಿನ ಬೆಲೆ ಘೋಷಣೆ ಮಾಡದೇ ಇದ್ರೆ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳೋ ತಾಕತ್ತಿಲ್ಲ ನಿಮಗೆ. ಯಾಕಾಗುದಿಲ್ಲ ಅದು? ಇವತ್ತು ನಮ್ಮಲ್ಲೇ ಶಾಸಕರು, ಮಾಜಿ ಶಾಸಕರು ಅವರಿಬ್ಬರು 2 ಫ್ಯಾಕ್ಟ್ರಿ ಕಟ್ಟಿದ್ರು ಆರಾಮದಾರವ್ರು. ಆನಂದ್ ನಮ್ಮೋಡ್ರು ಹೇಳ್ತೀರಿ ಯಾರು ಬಿಡಲೇ ಇಲ್ಲ. ಆನಂದ್ ನಮ್ಮೋಡ್ರು
ಮಾತಿಗೆ ನಾವು ರೈತರ ಮಗ, ನಾವು ರೈತರ ಬಂಧಗಳು, ನಾವು ರೈತರ ಪರವಾಗಿರ್ತ ಜನನಾಯಕ ಅಂತ ಹೇಳ್ತಾರೆ. ಇವತ್ತ ಗುರ್ಲಾಪುರ ಬೇಡ, ನೀವು ಗುರ್ಲಾಪುರ ಬರಲೇ ಬೇಡ. ಈ ಜಮಖಂಡಿ ನಿಮ್ ಕ್ಷೇತ್ರ ಚಕ್ಕಲಿಗಿ ಕ್ರಾಸ್ ಇಲ್ಲಿ ಯಾಕೆ ಬರಲಿಲ್ಲ? ನೀವು ಯಾವ ಆಧಾರದ ನೀವು ರೈತರ ಮಗ ನಾವು? ಅದಕ್ಕೆ ಇದು ಏನಪ್ಪಾ ಅಂದ್ರೆ ಇವು ಆಡಳಿತ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ಇವರೆಲ್ಲರೂ ಹೊಂದಾಣಿಕೆನವರು, ಇವ್ರ ನಪ್ಪನ ಕೆಲಸನ ಮಾಡಕತ್ತಾರ. ನೀವು ಏನಾದ್ರು ಪವರ್ ಇತ್ತಂದ್ರೆ ಬರಾಬ್ರೆ ಎಲ್ಲರೂ ನಿಮ್ಮ ಪಕ್ಷ ಕರೆಸಿರಿ, ಕೊಡ್ರಿ 3,500 ರೂಪಾಯಿ ಕೊಡ್ರಿ, ಅವಾಗ ನಿಮ್ಮ ಉತ್ಪನ್ನ ಆಗುತ್ತೆ ಜನ. ಸುಮ್ಮನೆ ರಾಜಕೀಯ ಮಾಡೋದಕ್ಕೋಸ್ಕರ ನಾ ಹಸಿರು ಕಾಯಿಲೆ ನಾನು ರೈತ ಆಗಂಗಿಲ್ಲ. ರೈತ ಅಂದ್ರೆ ಅಲ್ಲಿ ಪವರ್ ಸೋರಿ ಕುಡ್ದಾಗ ರೈತ ತಾನ. ನೀವು ಯಾವುದೋ ರಾಜಕೀಯ ಮಾಡೋದಕ್ಕೋಸ್ಕರ ರೈತ ಸಂಘದ ಹೆಸರು ಕರೆಸೋದು ಅದೇ ಸರಿ ಅಲ್ಲ. ಅದಕ್ಕಾಗಿ ನಾವು ಬಾಗಲಕೋಟೆ ಲೋಕಸಭಾ ಸದಸ್ಯರು ಹಿಡ್ಕೊಂಡು ಇಲ್ಲಿ ಶಾಸಕರು ಬಾಗಲಕೋಟೆದಾಗ 8 ಜನ ಶಾಸಕರಿಗೆ ಎಲ್ಲರಿಗೆ ಒತ್ತಾಯ ಮಾಡಿ ಇಷ್ಟು ನೀವು ಸರಿಯಾಗಿ 3,500 ರೂಪಾಯಿ ಕೊಡಬೇಕು. ಕಬ್ಬಿನ ಮೇಲೆ ಕಾಟ ಹೊಡೆದು ಬಿಡಬೇಕು. ಕಬ್ಬು ಆಗ 15 ದಿನಕ್ಕೆ ಬೆಲೆ ಜಮಾ ಆಗ್ಬೇಕು. ಎಷ್ಟು ಮಾಡೋದು ಪವರ್ ಇತ್ತಂದ್ರೆ ಒಬ್ಬರು ಇಲ್ಲ ಅಂದ್ರೆ ನಿಮ್ಮ ಫ್ಯಾಕ್ಟ್ರಿ ಏನ್ ಹಾಕಪ್ಪ ರೈತರು ಸಿಡ್ದಾದ್ರೆ ಅಂದ್ರೆ ಒಂದು ಫ್ಯಾಕ್ಟ್ರಿ ಪತ್ರಾಸರು ಇರಂಗಿಲ್ಲ. ಮುಂದೆ ರೈತರು ಸಿಡ್ದಾದ್ರೆ ಪತ್ರಾಸರ ಬಿಡಂಗಿಲ್ಲ ನೀವು. ಅದಕ್ಕೆ ಈಗಾಗಲೇ ನೀವು ಎಲ್ಲಾ ಕಡೆ ಭೇಟಿಗಳಾಗುತ್ತಾರೆ ಕೆಲವ್ರು. ಅದಕ್ಕೆ ಈಗ ನಮ್ಮ ಜನ ಇಲ್ಲಿ ಸಿಡ್ದಾದ್ರಂದ್ರೆ ಇವತ್ತು ಬರೀ ಹೈವೇ ರೋಡ್ ಅಡ್ಡ ತರಲಿಲ್ಲ. ಏನು ನಿಮ್ ಫ್ಯಾಕ್ಟ್ರಿ ಬಂದ್ ಆಕತಿ, ಫ್ಯಾಕ್ಟ್ರಿನೂ ಬಂದ್ ಆಕತಿ, ನಿಮ್ ಮನೆಗೆ ಬಂದ್ ಕೊಂಡು ಆಕತಿ. ಸರಿಯಾಗಿ ಬಂದು ಕೊಡಲು ಘೋಷಣೆ ಮಾಡದೇ ಇದ್ರೆ ಸರ್ಕಾರ ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಲೈಸೆನ್ಸ್ ರದ್ದು ಮಾಡದೇ ಇದ್ರೆ ಮುಂದೊಂದು ದಿನ ಬಾಗಿಲಲ್ಲಿ 2-3 ದಿನದಲ್ಲಿ ನಿರ್ಧಾರ ಆಗಬೇಕು. ಆ ನಿರ್ಧಾರ ಆಗಲೇ ಇದ್ರೆ ನಮ್ ಫ್ಯಾಕ್ಟ್ರಿ ಆಯ್ತು ನೀವು ಆಯ್ತು ಪೂರ್ತಿ ಮನೆಗೆ ಹೋಗೋದಕ್ಕೆ ಈ ಮೂಲಕ ಹೋಗ್ತೀನಿ. ಬಹಳಷ್ಟು